ನಮಸ್ಕಾರ ರಿವ್ಯೂ ಚಾನೆಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಡೆಲ್ಲಿ ಬ್ಲಾಸ್ಟ್ ಇಡೀ ದೇಶವನ್ನು ಬೆಚ್ಚಿ ಬೀಳಿಸಿರುವ ಹೊತ್ತಲ್ಲಿ ಮೋದಿ ರಾಜಕೀಯ ವಿರೋಧಿಗಳು ಒಂದು ಮೆಗಾ ಆಂಗಲ್ ಅನ್ನು ಕೊಟ್ಟಿದ್ದಾರೆ. ಬಿಹಾರ ಎಲೆಕ್ಷನ್ಗೋಸ್ಕರ ಇದನ್ನ ಬೇಕು ಅಂತಲೇ ಮಾಡಿಸಲಾಯ್ತಾ? ಎಂಥ ಆಂಗಲ್ ನೋಡಿ. ಇಡೀ ದೇಶದಲ್ಲಿ ಸಾವಿರ ಕೆಜಿ ಗಟ್ಟಲೆ ಸ್ಫೋಟಕಗಳನ್ನು ನಮ್ಮ ಭದ್ರತಾ ಪಡೆಗಳು ವಶಪಡಿಸ್ಕೊಂಡಿರೋದು, ಅವರ ಜೀವ ಒತ್ತೆ ಇಟ್ಟು ಪಾಪ ಅವ್ರದ್ದೆಲ್ಲ ಥ್ಯಾಂಕ್ಲೆಸ್ ಜಾಬ್ ನೋಡಿ. ಎಷ್ಟೇ ಮಾಡಿದರೂ ಕೂಡ ಒಂದು ಬ್ಲಾಸ್ಟ್ ಆದರೂ ಜೀವ ಹೋಯಿತು, ಅವರನ್ನೇ ಬೈತಾರೆ ಕಡೆಗೆ. ಜೀವ ಹೋಯಿತು, ಖಂಡಿತ ಕಳ್ಕೊಂಡವ್ರಿಗೆ ಗೊತ್ತು ಆ ನೋವು, ಅವ್ರ ಜೊತೆಗೆ ನಾವಿದ್ದೀವಿ, ಇಡೀ ದೇಶ ಇದೆ. ಆದರೆ ಅದು ಯಾರು ಕೂಡ ಅದನ್ನು ಮ್ಯಾಚ್ ಮಾಡೋಕ್ಕಾಗಲ್ವಲ್ಲ. ಅವರ ನೋವನ್ನು ಏನು ಕಳ್ಕೊಂಡಿದ್ದಾರೆ ಅದನ್ನಂತೂ ಸರಿದೂಗಿಸ್ಕೊಡೋಕ್ಕಾಗಲ್ಲ. ಹಾಗಂತ ಭದ್ರತಾ ಪಡೆಗಳನ್ನು ನಾವು ದೂರೋದಕ್ಕೂ ಆಗಲ್ಲ ಅಲ್ವಾ. ಅವ್ರು ಎಂಥ ಕೆಲಸ ಮಾಡ್ತಿರೋದು. ಇದರ ನಡುವೆ ದೇಶದಲ್ಲಿ ಇಂಥದ್ದೊಂದು ಬ್ಲಾಸ್ಟು ಎಲೆಕ್ಷನ್ಗೋಸ್ಕರ ನಡೀತಾ ಅನ್ನುವ ಭಯಂಕರ ಆಯಾಮ ತೆರೆದುಕೊಂಡಿದೆ. ಇದು ಒಂದು ಕಡೆ ರಾಜಕೀಯದ ಕನ್ನಡಕದಲ್ಲಿ ನೋಡ್ತಿರುವ ಮೋದಿ ವಿರೋಧಿಗಳ ಮೆಗಾ ಟ್ವಿಸ್ಟು. ಮತ್ತೊಂದು ಕಡೆ ಈ ಸಂಚಿಗೆ ಸಂಬಂಧಪಟ್ಟಂತೆ ನೀವು ಬೆಚ್ಚಿ ಬೀಳ್ತೀರಾ. ದೇವಸ್ಥಾನಗಳಲ್ಲಿ ಏನು ಮಾಡೋಕೆ ಹೊರಟಿತ್ತು ಈ ಟೀಮು, ಈ ಉಗ್ರರ ಸಂಚಿನ ಇನ್ನೊಂದು ಭಾಗ ಈಗ ತೆರೆದುಕೊಳ್ಳುತ್ತೆ. ಶೇಕ್ ಆಗಬೇಕು ನಿಂತಲ್ಲಿ. ಆ ರೀತಿಯದ್ದೊಂದು ಸುದ್ದಿ ಬಯಲಾಗಿದೆ. ಡೀಟೇಲ್ಸ್ ನೋಡ್ತಾ ಹೋಗೋಣ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಈ ಘಟನೆಯ ಅಪ್ಡೇಟ್ಸ್ ಕ್ವಿಕ್ಕಾಗಿ ಹೇಳಿಬಿಡ್ತೀನಿ, ಆಮೇಲೆ ಇದೆಲ್ಲ ಬೆಳವಣಿಗೆ ನೋಡ್ತಾ ಹೋಗೋಣ. ನರೇಂದ್ರ ಮೋದಿ ಅವರು ಭೂತಾನ್ನಲ್ಲಿ ನಿಂತು ಗುಡುಗಿದ್ದಾರೆ. ಇದಕ್ಕೆ ಕಾರಣ ಆದವರನ್ನ ಅಷ್ಟೇ ಅಲ್ಲ, ಬುಡ ಸಮೇತ ಮೂಲಕ್ಕೆ ನಮ್ಮ ಭದ್ರತಾ ಪಡೆಗಳು, ನಮ್ಮ ಸೇನಾ ಪಡೆಗಳು ಹೊಡಿತವೆ, ಬೇರು ಕೀಳ್ತೀವಿ ಅನ್ನೋ ಶಪಥ ಮಾಡಿದ್ದಾರೆ. ಜಸ್ಟ್ ಲೈಕ್ ಪಹಲ್ಗಾಮ್ ದಾಳಿ ಆದಾಗ ಬಿಹಾರದಲ್ಲಿ ಪ್ರತಿಜ್ಞೆ ಮೊಳಗಿಸಿದ್ರು, ಮಣ್ಣಿಗೆ ಸೇರಿಸ್ತೀವಿ ಅಂತ ಅದನ್ನು ಮಾಡಿದ್ದಾಯಿತು. 150 ಉಗ್ರರು, 70 ಪಾಕ್ ಸೈನಿಕರು ಕೂಡ ಹೋದರು. ಪಾಕಿಸ್ತಾನದ ಏರ್ಬೇಸ್ಗಳು ಧ್ವಂಸ ಆದವು, ಬೆನ್ನು ಮೂಳೆ ಮುರಿದು ಬಂದಿದ್ದಾಯಿತು. ಆದರೆ ಆ ಪಾಕಿಸ್ತಾನ, ಅದಕ್ಕೆ ನಾಚಿಕೆ ಇಲ್ಲದಂತಹ ಪಾಕಿಸ್ತಾನ, ಅದು ಇರೋದೇ, ಆ ದೇಶ ಸೃಷ್ಟಿಸಿರೋದೇ ಭಾರತಕ್ಕೆ ತೊಂದರೆ ಕೊಡೋದು ಗೊತ್ತಿರೋದೆ. ಈಗ ಮತ್ತೆ ಅಟ್ಯಾಕ್ ಆಗಿದೆಯಲ್ಲ, ಅವರನ್ನೊಬ್ಬರನ್ನು ಉಳಿಸಲ್ಲ ಅಂತ ರಾಜನಾಥ್ ಸಿಂಗ್ ಗುಡುಗಿದ್ದಾಗಿದೆ. ಮೋದಿ ಪ್ರತಿಜ್ಞೆ ಕೈದಿದ್ದಾಗಿದೆ. ಅಮಿತ್ ಶಾ ನಿವಾಸದಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ನಡೀತಾ ಇದೆ. ಈಗ ಎಲ್ಲ ಪ್ರಮುಖರ ಸಮ್ಮುಖದಲ್ಲಿ ಸುಸೈಡ್ ಬಾಂಬಿಂಗ್, ಟೆರರ್ ಅಟ್ಯಾಕ್ ಸಂಬಂಧಪಟ್ಟಂತೆ ಈಗಾಗಲೇ ಪ್ರೈಮರಿ ರಿಪೋರ್ಟ್ ರೆಡಿ ಆಗಿದೆ. ಅಂದರೆ ಇನ್ನೂ ಇಂಟರ್ನಲ್ಲಿ ಏನೇನಾಗಿದೆ ಕೆಲವೊಂದೆಲ್ಲ ಹೊರಗಡೆ ಬಿಟ್ಟು ಕೊಡಲ್ಲ. ಬಟ್ ಮೇಲ್ನೋಟಕ್ಕಂತೂ ಎಲ್ಲ ಕ್ಲಾರಿಟಿ ಸಿಕ್ಕಿದೆ. ಎಲ್ಲಿಂದ ಬಂದ ಆತನ ಹಿಂದೆ ಯಾರಿದ್ದಾರೆ, ಏನು ಪುಲ್ವಾಮಾದಲ್ಲಿ ಆತನ ಲಿಂಕ್ ಏನೇನು, ಆತನ ಫ್ಯಾಮಿಲಿ ಅವ್ರನ್ನೆಲ್ಲ ಅರೆಸ್ಟ್ ಮಾಡಿದ್ದಾರೆ. ಯಾಕೆಂದರೆ ಅಲ್ಲೂ ಇದೆ ಲಿಂಕು. ಮೊಬೈಲೆಲ್ಲ 12 ಮೊಬೈಲ್ಗಳನ್ನು ಫ್ಯಾಮಿಲಿಯಿಂದ ವಶಪಡಿಸ್ಕೊಂಡಿದ್ದಾರೆ. ಒಬ್ಬ ಈ ಡಾಕ್ಟರ್ಗೆ ಸಂಬಂಧಪಟ್ಟಂತೆ, ಮತ್ತು ಈ ಬಾಂಬರು ಅಂದರೆ ನಿನ್ನೆ ಬಂದ ಕಾರಲ್ಲಿ ಬ್ಲಾಸ್ಟ್ ಮಾಡಿದ ವ್ಯಕ್ತಿಗೂ ಆ ಡಾಕ್ಟರ್ಗೂ ಸಂಬಂಧ ಇದೆ, ಎಲ್ಲ ಹುಡುಕ್ತಿದ್ದಾರಲ್ಲ. ಈಗ ಹೋಮ್ ಸೆಕ್ರೆಟರಿ, ಡೈರೆಕ್ಟರ್ IB, DG NIA, ಡೆಲ್ಲಿ ಪೊಲೀಸ್ ಕಮಿಷನರು, ಈ ಥರ ಸೀನಿಯರ್ ಅಫಿಷಿಯಲ್ಸ್ ಜೊತೆಗೆ ಅಮಿತ್ ಶಾ ಮೀಟಿಂಗನ್ನು ನಡೆಸ್ತಾ ಇರೋದು. ಯಾವುದೇ ಮೇಜರ್ ಸ್ಟೆಪ್ಪನ್ನು ತಗೊಳ್ಬೋದು ಭಾರತ ಸರ್ಕಾರ. ಯಾಕಂದರೆ ತ್ರಿಶೂಲ್ ಆಪರೇಷನ್ ನಡೆಸಿರೋದು ಸುಮ್ಮನೆ ಅಲ್ಲ, ನಮ್ಮ ಯುದ್ಧ ಸನ್ನದ್ಧತೆಯನ್ನು ತೋರಿಸೋದಿಕ್ಕೇನೆ. ಏನೋ ಒಂದು ಆಗೋದಿದೆ ಅನ್ನೋದರ ಸುಳಿವನ್ನು ನಮ್ಮ ಸೇನಾಪಡೆಗಳೇ ಕೊಟ್ಟಿದ್ವು. ಮುಖ್ಯಸ್ಥರೇ ಮಾತಾಡಿದ್ರು, ಭಯಂಕರವಾದ ಸಂಚು ನಡೀತಿದೆ, 100 ಸಂಖ್ಯೆಯಲ್ಲಿ ಒಳನುಸುಳೋದಕ್ಕೆ ನೋಡಿದಾಗ ಎಲ್ಲ ವಿಫಲಗೊಳಿಸಿದ್ದಾರೆ. ಆ ಉಗ್ರರ ಹೆಡೆಮುರಿ ಕಟ್ಟಿದೆ ಭಾರತ ಸೇನೆ. ಆದರೂ ಕೂಡ ಇದೊಂದು ಮಿಸ್ ಆಗಿದೆ. 100ರಲ್ಲಿ 1000 kg ಸ್ಫೋಟಕಗಳಲ್ಲಿ ಇದೊಂದು ಮಿಸ್ ಆಗಿಬಿಟ್ಟಿದೆ, ಅನಾಹುತ ಆಗಿಬಿಟ್ಟಿದೆ. ಈಗ ಹೈ ವೋಲ್ಟೇಜ್ ಮೀಟಿಂಗ್ ನಡೀತಾ ಇದ್ದು, ಎನಿ ಟೈಮ್ ಯಾವುದೇ ಬಿಗ್ ಸ್ಟೆಪ್ಪನ್ನು ಭಾರತ ತಗೊಳ್ಬಹುದು. ಮೋದಿ ಘೋಷಣೆ, ಇಲ್ಲಿ ಅಮಿತ್ ಶಾ ಅವರ ಮೀಟಿಂಗು. ಇದ್ರ ನಡುವೆ ಮೆಗಾ ಆ್ಯಂಗಲ್ ಏನು ಕೊಟ್ಟಿದ್ದಾರೆ ನೋಡಿ ಮೋದಿ ರಾಜಕೀಯ ವಿರೋಧಿಗಳು. ಇದು ಬಿಹಾರ ಚುನಾವಣೆ ಹೊತ್ತಲ್ಲೇ ಯಾಕಾಯಿತು? ಫಸ್ಟ್ ಫೇಸ್ ಮುಗಿದಿತ್ತು, ಒಂದು ಅಂದಾಜು ಸಿಕ್ಬಿಟ್ಟಿರುತ್ತಲ್ಲ. ಎಲೆಕ್ಷನ್ ಮುಗಿದು ಬಿಟ್ಟರೆ ಏನಾಗಿದೆ ಅನ್ನೋದ್ರ ಒಂದು ಅಂದಾಜು ಸಿಕ್ಬಿಟ್ಟಿರುತ್ತೆ. ಸೊ ಬಹಳ ವೀಕ್ ಅನ್ನೋದು ಗೊತ್ತಾಗ್ತಿದ್ದ ಹಾಗೇ ಆಗಿರೋದು ಇದು ಅಂತ ಹೇಳ್ತಿದ್ದಾರೆ. ಬಿಹಾರದಲ್ಲಿ ವೀಕ್ ವಿಕೆಟ್ ಆಗಿಬಿಡ್ತೀವಿ ಅನ್ನೋ ಭಯದಲ್ಲಿ ಬ್ಲಾಸ್ಟ್ ಶುರು ಮಾಡಿದ್ದಾರೆ. ಪಾಪ ಯಾರೋ ಇಷ್ಟೆಲ್ಲ ಶಕ್ತಿ ಇರೋ ಐರನ್ ಹ್ಯಾಂಡ್ ಹೋಮ್ ಮಿನಿಸ್ಟರು, ವಿಶ್ವಗುರು, PM, BJP CM ಡೆಲ್ಲಿಲಿ, ಎಲ್ಲ MP ಗಳು ಡೆಲ್ಲಿಲಿರೋರು, BJPಯವರು. ಇದ್ರ ನಡುವೆ ರೆಡ್ ಫೋರ್ಟ್ ಹತ್ರ ಪ್ರಮುಖವಾದ ಜಾಗ, ಸಿಕ್ಕಾಪಟ್ಟೆ ಟೈಟ್ ಸೆಕ್ಯೂರಿಟಿ ಇರುವಂತಹ ಜಾಗ,
ಅಲ್ಲಿ ಬ್ಲಾಸ್ಟ್ ಆಗತ್ತೆ ಅಂದರೆ ನಂಬೋಕೆ ಆಗಲ್ಲ. ಎಲ್ಲೆಲ್ಲೋ ಆಗಿರೋದಲ್ಲ, ಇದು ಡೆಲ್ಲಿಯ ಹೃದಯ ಭಾಗದಲ್ಲಿ, ಅದು ಕೂಡ ರೆಡ್ ಫೋರ್ಟ್ ಪಕ್ಕ ಆಗಿರುವಂಥ ಬ್ಲಾಸ್ಟ್. ಅಂದರೆ ಇದು ಯಾಕೋ ಬೇಕಂತ ಮಾಡಿಸಿದ್ದಾರಲ್ಲ ಅಂತ ರಾಗ ಎಳಿತಿದ್ದಾರೆ ಈಗ ರಾಜಕೀಯ ವಿರೋಧಿಗಳು. ಮೋದಿ ರಾಜಕೀಯ ವಿರೋಧಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಇದು ಕೂಡ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡೋಕ್ಕೆ ಶುರು ಮಾಡಿದೆ. ಈಗ ಬಿಹಾರ ಎಲೆಕ್ಷನ್ನ ಹುನ್ನಾರ ಇರಬಹುದಾ ಇದು ಅಂತ ಇಡೀ ದೇಶ ನಲುಗಿದೆ. ನಮ್ಮ ಭದ್ರತಾ ಪಡೆಗಳು ಜೀವ ಒತ್ತೆ ಇಟ್ಟು ನಡೆಸಿರೋ ಕಾರ್ಯಾಚರಣೆ ಸಣ್ಣದಲ್ಲ. 30 ದಿನಗಳಲ್ಲಿ 8 ದಾಳಿ ತಡೆದಿರೋದು. 26/11 ಅಟ್ಯಾಕ್, 106 ಜನರನ್ನ ಬಲಿ ತಗೊಂಡಂಥದ್ದೇ ಮಾದರಿಯ ದಾಳಿ ಮಾಡೋಕೆ ಪ್ಲಾನ್ ಆಗಿತ್ತು. ಭಾರತದ 16 ಕಡೆಗಳಲ್ಲಿ, ಮೇಜರ್ ಸಿಟಿಗಳಲ್ಲಿ 16, ಓವರಾಲ್ 106 ಟೈಮರ್ಸ್ ಸಿಕ್ಕಿದೆ. ಬ್ಲಾಸ್ಟ್ ಮಾಡೋದಕ್ಕೆ ಪ್ಲಾನ್ ಮಾಡಿದಂಥ ಟೈಮರ್ಗಳನ್ನು ವಶಪಡಿಸ್ಕೊಂಡಿದ್ದಾರೆ. ಬೆಂಗಳೂರು ಉಗ್ರ ಮಹಿಳೆ ಒಬ್ಬಳು, ಆಕೆ ಕೊಟ್ಟ ಲಿಂಕ್ ಮೇಲೆ ಗುಜರಾತ್ 3 ಜನ, ಅವರದ್ದು ಭಯಂಕರವಾದ ಹಿನ್ನೆಲೆ ಬಟಾಬಯಲಾಗಿದೆ. ಬೆಂಗಳೂರು ಲಿಂಕ್ ಇದೆ. ಜಮ್ಮು ಕಾಶ್ಮೀರದ ಆ 3 ಜನ ಡಾಕ್ಟರ್ಸು, ಫರೀದಾಬಾದ್ ಸ್ಫೋಟಕಗಳು ಏನು ಕಡಿಮೆನಾ? ನಮ್ಮ BSF, ATS, ಪೊಲೀಸರು, ಸೇನೆ ಕಾರ್ಯಾಚರಣೆ ಮಾಡಿರೋದು. ಆದರೆ ಈಗ ಎಷ್ಟು ಸಲೀಸಾಗಿ ಚಿಟಿಕೆ ಹೊಡೆದಂಗೆ ಹೇಳಿಬಿಟ್ರು ನೋಡಿ. ಬಿಹಾರ ಎಲೆಕ್ಷನ್ಗೋಸ್ಕರ ಆಗಿರಬಾರ್ದು. ನಮ್ಮ ಐರನ್ ಹ್ಯಾಂಡ್ HMಗೆ ಇದು ಗೊತ್ತಾಗಿಲ್ವಾ? ರೆಡ್ ಫೋರ್ಟ್ ಹತ್ರ ಇಂಥದ್ದೊಂದು ದಾಳಿ ಪ್ಲಾನ್ ಆಗಿದ್ದು ಅಂತ ಈಗ ವಿಚಿತ್ರವಾದದ್ದೊಂದು ಆ್ಯಂಗಲ್, ಮೆಗಾ ಟ್ವಿಸ್ಟ್ ಇದು. ವಿ ಶುಡ್ ಎಕ್ಸ್ಪೆಕ್ಟ್ ಮೋರ್ ಸಚ್ ಎಕ್ಸ್ಪ್ಲೋಷನ್ಸ್ ಫ್ರಮ್ ವೇರಿಯಸ್ ಪಾರ್ಟ್ಸ್ ಆಫ್ ಇಂಡಿಯಾ. ಯಾಕಂದರೆ ಬಿಹಾರದ ಎಲೆಕ್ಷನ್ನು ನಡೀತಿದೆ. ಅಂದರೆ ಈಗ ಇವತ್ತು ಎಕ್ಸಿಟ್ ಪೋಲ್ ಸಂಜೆ ಗೊತ್ತಾಗ್ಬಿಡುತ್ತೆ ಕ್ಲಾರಿಟಿ. ಇವತ್ತೇ ಸೆಕೆಂಡ್ ಫೇಸ್ ಅಲ್ವಾ ಎಲೆಕ್ಷನ್ನು. ನಿನ್ನೆ ಬ್ಲಾಸ್ಟ್ ಆಗಿದೆ. ಸೊ ಇವತ್ತೆಲ್ಲ ದೊಡ್ಡ ಮಟ್ಟದಲ್ಲಿ ಪರಿಣಾಮ ಆಗಿಬಿಡುತ್ತೆ. ಮೋದಿ ಸ್ಪೀಚು ಬೇರೆ ಬೇರೆ ಇದೆಲ್ಲ ಶುರು ಆಗುತ್ತೆ. ಸೊ ಮಧ್ಯಾಹ್ನ 2 ಅವರ್ ಎಲೆಕ್ಷನ್ ಕೂಡ ಚೇಂಜ್ ಮಾಡಿಬಿಡ್ಬಹುದು ಚಿತ್ರಣನ. ಹಾಗೆ ಆ ರೀತಿ ಆ್ಯಂಗಲ್ ಕೊಡ್ತಿರೋದು ಮೋದಿ ರಾಜಕೀಯ ವಿರೋಧಿಗಳು. ಇನ್ನೂ ಆಗಬಹುದು ಅನ್ನೋ ರೀತಿಯಲ್ಲೆಲ್ಲ ನಿನ್ನೆ ರಾತ್ರಿಯಿಂದನೇ ಶುರು ಮಾಡಿಬಿಟ್ಟಿದ್ದಾರೆ ಬರ್ಕೊಳ್ಳೋದಕ್ಕೆ. ಹಾಗೆ RSS ಈ ಹಿಂದೆ ಇಂತಹ ಬಾಂಬ್ ಬ್ಲಾಸ್ಟ್ಗಳನ್ನು ದೇಶದ ವಿವಿಧ ಕಡೆಗಳಲ್ಲಿ BJP ಎಲೆಕ್ಷನ್ ಎಲ್ಲೆಲ್ಲಿ ಗೆಲ್ಲಿಸಬೇಕೋ ಅಲ್ಲೆಲ್ಲ ಮಾಡಿರೋ ಎಕ್ಸಾಂಪಲ್ಸ್ ಇವೆ ಅನ್ನುವಂಥ ಕೆಲವು ವಿಚಾರಗಳನ್ನೆಲ್ಲ, ಆರೋಪಗಳನ್ನೆಲ್ಲ ಎತ್ತುಕೊಂಡು ಆ ಎಕ್ಸಾಂಪಲ್ ಕೋಟ್ ಮಾಡಿ ಬರ್ಕೊಳ್ತಿದ್ದಾರೆ. ಈಗ ಹಿಂದೆಲ್ಲ RSS ಮೇಲೆ ಇದೇ ಆರೋಪ ಇತ್ತು. ಈಗ BJP RSS ಸೇರ್ಕೊಂಡು ಇದನ್ನೇ ಮಾಡ್ತಿರೋದು ಅನ್ನೋ ಥರದಲ್ಲಿ ಹೊಸದೊಂದು ಮೆಗಾ ಆಯಾಮವನ್ನು ತೆರೆದಿಟ್ಟ ರಾಜಕೀಯ ವಿರೋಧಿಗಳು ಮೋದಿ ವಿರುದ್ಧ. ಇದು ಒಂದು ಕಡೆ. ಇನ್ನು ಇದು ರಾಜಕೀಯದ್ದು ಬಿಟ್ಟು ಹಾಕಿ ಆದರೂ ಯಾವ ರೀತಿ ಚರ್ಚೆ ಆಗ್ತಿದೆ ಅನ್ನೋದು ನೋಡ್ಬೇಕು. ಕರ್ನಾಟಕದಲ್ಲೂ ಕೂಡ ಕಾಂಗ್ರೆಸ್ ನಾಯಕರೆಲ್ಲ ವಿರೋಧಿಸ್ತಿದ್ದಾರೆ. ಮೋದಿ ಅಮಿತ್ ಶಾ ಏನೂ ಮಾಡಿಲ್ಲ, ಅವ್ರದ್ದು ಫೇಲ್ಯೂರ್ ಇದು ಅಂತ ಕಾಂಗ್ರೆಸ್ ಶುರು ಮಾಡಿದೆ ಆಲ್ರೆಡಿ. ಪ್ರಿಯಾಂಕ್ ಖರ್ಗೆ ಅವರು ಹೇಳ್ತಿದ್ದಾರೆ ನೋಡಿ, ಏನು ಮಾಡ್ತಿದ್ದಾರೆ ಸರ್ದಾರ್ ಪಟೇಲ್ ಅಂತ ಕರ್ಕೊಳ್ಳುವಂತಹ ಅಮಿತ್ ಶಾ ಅವರು, ಎಲ್ಲಿ ಹೋಗಿತ್ತು ಅವ್ರ ಬುದ್ಧಿವಂತಿಕೆ ಅಂತೆಲ್ಲ ಅಟ್ಯಾಕ್ ಮಾಡಿದ್ದಾರೆ. ಸೊ ರಾಜಕೀಯ ಜಟಾಪಟಿ ಶುರುವಾಗಿದೆ. ಆಪರೇಷನ್ ಸಿಂಧೂರದಲ್ಲಿ ಕಾಂಗ್ರೆಸ್ ನರೇಂದರ್ ಸರೆಂಡರ್ ಅಂತ ಹೇಳಿತ್ತಲ್ವ. ಈಗ ಈ ಬ್ಲಾಸ್ಟ್ಗೆ ಸಂಬಂಧಪಟ್ಟಂತೆ ಕೂಡ ಮುಗಿ ಬೀಳ್ತಿದೆ ಕೈಪಡೆ. ಅದರ ನಡುವೆ ಯಾರೋ ಅವರು ಕಾಂಗ್ರೆಸ್ ಅವರೋ ಇನ್ನೊಬ್ಬರು ಒಟ್ಟಿನಲ್ಲಿ ಬಿಹಾರ ಚುನಾವಣೆಗೆ ಸಂಬಂಧಪಟ್ಟಂತೆ ಟ್ವಿಸ್ಟ್ ಇಟ್ಟಿದ್ದಾರೆ. ಈಗ ಇನ್ನೂ ಒಂದು ಬೆಚ್ಚಿ ಬೀಳಿಸುವ ಮಾಹಿತಿ ಹೊರಗಡೆ ಬರ್ತಿದೆ. ಈ ಬ್ಲಾಸ್ಟ್ ಬೆನ್ನಲ್ಲೇ ಈ ಡಾಕ್ಟರ್ ಅಹಮದ್ ಮೊಹಿನುದ್ದೀನ್ ಸೈಯದ್, ಈ 3 ಜನ ಅರೆಸ್ಟ್ ಆಗಿದ್ದಾರಲ್ಲ ಈಗ ಡಾಕ್ಟರ್ಸು, ಆ ಪೈಕಿ ಒಬ್ಬ ಚೀನಾದಲ್ಲೆಲ್ಲ ಶಿಕ್ಷಣ ಮುಗಿಸಿ ಬಂದಿದ್ದ, MBBS ಮುಗಿಸಿ ಬಂದಿದ್ದ ಒಬ್ಬ ವ್ಯಕ್ತಿ ಹೇಗೆ ಬಹಳ ವಿಷಕಾರಿ, ಸೈನೈಡ್ಗಿಂತ ಅತ್ಯಂತ ವಿಷಕಾರಿ ಕೆಮಿಕಲನ್ನು ತಯಾರು ಮಾಡಿದ್ದ ಅನ್ನೋದೆಲ್ಲ ಹೊರಗಡೆ ಬಂದಿತ್ತಲ್ಲ ನಿನ್ನೆ. ಈಗ ಗೊತ್ತಾಗ್ತಿರೋದು ನೋಡಿ, ಐಸಿಸ್ಸು, ಖೊರಾಸನ್ ಸಸ್ಪೆಕ್ಟ್ಸು ಅವ್ರ ಜೊತೆ ಎಲ್ಲ ಲಿಂಕ್ ಇತ್ತು ಈತನಿಗೆ. ಈಗ ಗೊತ್ತಾಗ್ತಿರೋದು ಆತ ವಿಷವನ್ನು ಟೆಂಪಲ್ನ ಪ್ರಸಾದ ಮತ್ತು ನೀರಲ್ಲಿ ಮಿಕ್ಸ್ ಮಾಡೋದಕ್ಕೆ, ರೈಸಿನ್ ಕೆಮಿಕಲನ್ನು ಅಲ್ಲಿ ಮಿಕ್ಸ್ ಮಾಡೋದಕ್ಕೆ ಸಂಚು ಮಾಡಿದ್ನಂತೆ. ಡೆಲ್ಲಿ, ಅಹಮದಾಬಾದು, ಲಕ್ನೋ ಇಲ್ಲೆಲ್ಲ ಹಲವಾರು ಟೆಂಪಲ್ಗಳನ್ನು ಟಾರ್ಗೆಟ್ ಮಾಡ್ಕೊಂಡು ಮಿಕ್ಸ್ ಮಾಡಿಬಿಟ್ರೆ ಒಬ್ಬರು ಉಳಿಯಲ್ಲ. ಮಲ್ಟಿಪಲ್ ಆರ್ಗನ್ ಫೇಲ್ಯೂರು, ಅದಕ್ಕೆ ಆ್ಯಂಟಿಡಾಟ್ ಕೂಡ ಆಗಲ್ಲ ಅನ್ನುವಂಥ ಒಂದು ಫಾರ್ಮುಲಾವನ್ನು ರೆಡಿ ಮಾಡಿದ್ನಂತೆ. ಮೇನ್ ಆಗಿ ಡೆಲ್ಲಿ, ಅಹಮದಾಬಾದ್, ಲಕ್ನೋದಲ್ಲಿ ಎಲ್ಲನೂ ಈಗ ಸೀಸ್ ಮಾಡಿದ್ದಾರೆ. ಪ್ರತಿಯೊಂದು ಕೂಡ ಬಟಾಬಯಲಾಗಿದೆ ಇವರು ಸಂಚು. ಒಂದು ಕಡೆ ದಾಳಿ ಮಾಡಿ ಭಯ ಹುಟ್ಟಿಸೋದು, ಬ್ಲಾಸ್ಟು, ಬೆಂಕಿ ನೋಡಿ ಜನ ಬೆದರಬೇಕು. ಮತ್ತೊಂದು ಕಡೆ ಈ ರೀತಿ ತೀರ್ಥಕ್ಷೇತ್ರಗಳು, ಪವಿತ್ರ ಕ್ಷೇತ್ರಗಳನ್ನೇ ಟಾರ್ಗೆಟ್ ಮಾಡಿ ಹಿಂದೂಗಳು ನಲುಗಿ ಹೋಗಬೇಕು, ಆ ರೀತಿ ಮಾಡೋದು ಇವರ ಉದ್ದೇಶ ಆಗಿತ್ತು ನೋಡಿ. टेक्निकल एनालिसिस किया गया, इसके ह्यूमन इंटेलिजेंस को भी डेवलप किया गया और जाना गया कि ये आदमी जो है इसकी मूवमेंट अहमदाबाद में ही लोकेट हो रही है।
जो अलग अलग टीमें बनाई गई थी उनमें से इस आरोपी को अडालज के पास जो टोल नाका है इस पे वॉच रखी गई, क्योंकि इसका मूवमेंट उस साइड में आ रहा था। वॉच के आधार पे एक आंध्र प्रदेश नंबर की एक गाड़ी वहां से गुजरती हुई मिली, उसको रोका गया, चेक किया गया, तो इसमें जो इन्फॉर्मेशन वाला आदमी है सैयद अहमद मोहिउद्दीन, ये हमें मिल गया। इसको चेक किया गया, सरकारी विटनेसेस के सामने इसकी सर्च की गई, तो इसके पास में एक बैग मिला जिसके अंदर एक बॉक्स में अच्छे से रैप किए हुए एक डब्बे के अंदर 3 वेपन मिल गए। ये 2 ग्लॉक थी, साथ में एक बेरेटा पिस्टल है और साथ में 30 राउंड है। इसके साथ साथ एक प्लास्टिक के डब्बे के अंदर लगभग 4 किलो कैस्टर ऑयल भी मिला। इस सैयद अहमद मोहिउद्दीन को एटीएस ऑफिस ला करके डिटेल्ड इंट्रोगेशन किया गया। इसके फोन में भी बहुत सारी चीजें मिली गई, इसके बारे में पूछा गया, इसके इतिहास को जाना गया। तो जो डिटेल्स मिली वो ऐसी थी कि सैयद जो है वो बेसिकली लगभग 35-36 साल की उम्र का एक व्यक्ति है, जिसने चाइना से एमबीबीएस किया है। ये काफी पढ़ा लिखा है, काफी रेडिकल मेंटेलिटी है इसकी। ये भारत में मोटे प्रमाण में, मतलब बड़ी लोगों को नुकसान पहुंचा पाए इस तरह की आतंकवादी घटना को अंजाम देना चाहता था। इसके लिए बहुत सारे फॉरेनर्स के कांटेक्ट में था। अभी जिस व्यक्ति के साथ इसका सबसे ज्यादा लाइव कम्युनिकेशन था वो एक अब्बू खदीजा नाम से एक टेलीग्राम आईडी थी जिसके साथ एक कांटेक्ट में था, जिसे अपना आमिर मानता था। अब्बू खदीजा जो है वो आईएसकेपी का हो सकता है, ऐसा इसका मानना है। इन्होंने मिलकर के जो राइजिन एक बहुत ही पोटेंट पॉइजन है उसको बनाने की प्रोसेस इसने स्टार्ट की थी। उसके लिए इसने रिक्वायर्ड कैस्टर सीड्स, एसीटोन्स, क्रशर्स वगैरह वगैरह जो इसको चाहिए वो इसने प्रोक्योर किए थे और वो केमिकल प्रोसेस भी चालू कर दी थी। इस पर्टिकुलर विजिट में इसको ये वेपन की डिलीवरी होनी थी। इन वेपन की डिलीवरी के बारे में जब पूछा गया तो ये कलोल के आसपास से इसको एक लोकेशन पे ये डेड ड्रॉप की तरह ये वेपन मिला था। इसके फोन को और डिटेल से ನೋಡಿ, ಈ ರೆಸಿನ್ ಅನ್ನುವಂಥ ವಿಷ ಎಷ್ಟು ಡೇಂಜರಸ್ ಅಂದರೆ ಇಮ್ಯಾಜಿನ್ ಮಾಡೋಕ್ಕೂ ಸಾಧ್ಯ ಇಲ್ಲ ಅನ್ನೋದು ಗೊತ್ತಾಗ್ತಿದೆ. ಆತ ಸಿಕ್ಕಿಬಿದ್ದಿದ್ದಾನೆ ಪ್ರಸಾದದಲ್ಲಿ ಮತ್ತು ನೀರಿನಲ್ಲಿ ಮಿಕ್ಸ್ ಮಾಡೋದಕ್ಕೆ ಹೊರಟಿದ್ದ ವ್ಯಕ್ತಿ. ಡಾಕ್ಟರ್ ಆದಿಲ್ ರಾಥರ್ ಪುಲ್ವಾಮಾ ಶೈಲಿಯಲ್ಲಿ ಭಯೋತ್ಪಾದಕ ದಾಳಿಗೆ 360 kg ಸ್ಫೋಟಕದೊಂದಿಗೆ ಸಿಕ್ಕಿಬಿದ್ದಿದ್ದಾನೆ. ಡಾಕ್ಟರ್ ಮುಜಮ್ಮಿಲ್ ಶಕೀಲ್ ದೊಡ್ಡ ಭಯೋತ್ಪಾದಕ ದಾಳಿಗೆ 2900 kg, ಹತ್ತತ್ರ 3000 kg IED ಸ್ಫೋಟಕಗಳನ್ನು ಮತ್ತು ಎಲ್ಲ ರೈಫಲ್ಗಳೊಂದಿಗೆ ಆತ ಸಿಕ್ಕಿಬಿದ್ದಿದ್ದಾನೆ. ಡಾಕ್ಟರ್ ಶಾಹೀನ್ ಶಾಹಿದ್ AK-47 ಜೀವಂತ ಗುಂಡುಗಳ ಜೊತೆಗೆ ಸಿಕ್ಕಿಬಿದ್ದಿದ್ದಾನೆ. ಡಾಕ್ಟರ್ ಉಮರ್ I-20 ಕಾರಲ್ಲಿ ಕಂಡು ಬಂದ ಆ ವ್ಯಕ್ತಿ, ಕೆಂಪುಕೋಟೆ ಬಳಿ ಸ್ಫೋಟಗೊಂಡಂತಹ ವ್ಯಕ್ತಿ, ಎಲ್ಲ ಒಬ್ರಿಗೊಬ್ರು ಲಿಂಕು ಅಂತ ಅನಿಸ್ತಿದೆ. ಫರೀದಾಬಾದ್ನಲ್ಲಿ 8 ವರ್ಷಗಳಿಂದ ವಾಸ ಮಾಡ್ತಿದ್ದ ತಾರಿಕ್, ಈತನಿಗೂ ಇವ್ರಿಗೆ ಎಲ್ಲರಿಗೂ ಲಿಂಕ್ ಇದೆ ಅಂತ ಹೇಳಲಾಗ್ತಿದೆ. ಎಲ್ಲ ಡಾಕ್ಟರ್ಸು, ಜೀವ ಉಳಿಸಬೇಕಾದಂಥ ಡಾಕ್ಟರ್ಸು ಜೀವ ತೆಗೆಯೋದಕ್ಕೆ ಪಣ ತೊಟ್ಟು ಶತ ಪ್ರಯತ್ನದಲ್ಲಿ ದೇಶದಲ್ಲಿ ಒಂದು ದೊಡ್ಡ ಟೀಮನ್ನು ಮಾಡ್ಕೊಂಡಿದ್ದಾರೆ. ಜೈಷ್ ಎ ಮೊಹಮ್ಮದ್ ಅವರ ಮೇನ್ ಮಾಸ್ಟರ್ ಮೈಂಡ್ ಇಲ್ಲಿ ಅವರದ್ದೇ ಒಂದು ಟೀಮ್ ಕಟ್ಟಿಕೊಂಡು ಈ ರೀತಿ ಲಿಂಕನ್ನು ರೆಡಿ ಮಾಡಿಕೊಂಡಿದ್ರು. ಇದನ್ನೆಲ್ಲ ನಮ್ಮ ಸೇನೆ, ನಮ್ಮ ATS ಬ್ಲಾಸ್ಟ್ ಮಾಡಿದೆ, ವಶಪಡಿಸ್ಕೊಂಡಿದೆ, ಅರೆಸ್ಟ್ ಮಾಡಿದೆ, ಕೆಡ್ಡಾಗೆ ಬೀಳಿಸಿದೆ. ಇದೇನು ಸಣ್ಣ ಪ್ರಮಾಣದ ಬ್ಲೂ ಪ್ರಿಂಟ್ ಆಗಿರಲಿಲ್ಲ ಇವರದ್ದು. ಇಡೀ ದೇಶವನ್ನು ಶೇಕ್ ಮಾಡಿಬಿಡಬೇಕು. ಭಾರತ ಇತಿಹಾಸದಲ್ಲಿ ಕಂಡು ಕೇಳರಿಯದಂಥ ದಾಳಿ ಉದ್ದಗಲಕ್ಕೂ ಆಗಬೇಕು. ಮೋದಿ ತಕ್ಷಣ ಕುರ್ಚಿ ಬಿಟ್ಟು ಕೆಳಗೆ ಇಳಿಸ್ಬೇಕು, ಜನನೇ ದಂಗೆ ಎದ್ದು ಅನ್ನುವಂಥ ಒಂದು ಪ್ಲಾನ್ ಆಗಿತ್ತು. ಪಕ್ಕಾ ರಿಪೋರ್ಟಿಗೆ ಔಟ್ ಆಗಿದೆ. ಆದರೆ ಎಲ್ಲವನ್ನು ವಿಫಲಗೊಳಿಸಿ ಒಂದಾಗಿಬಿಟ್ಟಿದೆ ಅನಾಹುತ. ಸೊ ನಮ್ಮ ಭದ್ರತಾ ಪಡೆಗಳಿಗೆ ಹ್ಯಾಟ್ಸ್ ಆಫ್ ಹೇಳಬೇಕು. ಅದರ ನಡುವೆ ಈ ರೀತಿ ರಾಜಕೀಯ ಶುರುವಾಗಿದೆ ಅನ್ನೋದು ಮಾತ್ರ ನಿಜಕ್ಕೂ ದುರದೃಷ್ಟಕರ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.